ಈ ದಿನ ಅಗ್ರಹಾರದ ಗೊಲ್ರಡ್ಡಿಲಿ ಮತ್ತೊಮ್ಮೆ ನಾನು ಕಾಡುಗಳ ನಿಗಮದ ಅಧ್ಯಕ್ಷನಾದ ಮೇಲೆ ಪ್ರಪ್ರಥಮವಾಗಿ ಈ ಒಂದು ಗೊಲ್ರಡ್ಡಿ ಬರ್ತಾ ಇರ್ತಕ್ಕಂಥದ್ದು. ನಿಜವಾಗಿ ಇವತ್ತು ಸಿದ್ದಪ್ಪ ದೇವರ ಒಂದು ದೀಪಾವಳಿಯ ಒಂದು ಜಾತ್ರಾ ಮಹೋತ್ಸವ ಮತ್ತು ಯಲ್ಲಮ್ಮ ದೇವಿಯ ಒಂದು ಉತ್ಸವ ನಡೆಯುತ್ತಿದ್ದು, ಈ ಒಂದು ಉತ್ಸವಕ್ಕೆ ನಿಜವಾಗಿಯೂ ಸಹ ನಾನಿವತ್ತು ಈ ಭಗವಂತನ ಒಂದು ಕೃಪೆಯ ಪಾತ್ರರಾಗೋದು ಸಹ ಒಂದು ಆಶೀರ್ವಾದ, ಒಂದು ಅವಕಾಶ. ಮತ್ತು ನಾನು ಬರುವಂತ ಒಂದು ಸಂದರ್ಭದಲ್ಲಿ ನೋಡಿ ಸಮಯ 12:30 ಆಗಿದೆ. ರಾತ್ರಿ 12:30 ಆದ್ರೂ ಸಹ ಇಷ್ಟೊಂದು ಜನ ಕಲ್ತು ಇವತ್ತು ಅದ್ದೂರಿಯಾದಂತಹ ಒಂದು ಸ್ವಾಗತವನ್ನು ಕೊಡ್ತಾರೆ. ನಿಜವಾಗಿಯೂ ಇವತ್ತೆಲ್ಲ ಒಂದ್ ಕಡೆ ಎಲ್ಲೇ ಹೋದ್ರು ಸಹ ಹೋದ್ ಕಡೆ ಬಂದ ಕಡೆ ಎಲ್ಲ ಈ ರೀತಿ ಒಂದು ಸ್ವಾಗತ ಕೊಡ್ತಾರೆ. ನನಗೆಲ್ಲ ಒಂದ್ ಕಡೆ ಬಹುಶಃ ನನ್ನ ಒಂದು ಹೆಗಲ ಮೇಲೆ ಜವಾಬ್ದಾರಿ ಜಾಸ್ತಿ ಇದೆ. ಮುಂದ್ ಬರ್ತಕ್ಕಂತಹ ದಿನಗಳಲ್ಲಿ ನಾನು ಒಬ್ಬ ಕರ್ನಾಟಕ ಸರ್ಕಾರದ ಕಾಡುಗೊಲ್ಲ ಅಭಿವೃದ್ಧಿ ನಿಗಮದ ಅಧ್ಯಕ್ಷನಾಗಿ ಇವತ್ತು ಏನು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ಮತ್ತು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಸಾಹೇಬರ ಒಂದು ನೇತೃತ್ವದ ಸರ್ಕಾರ ನನ್ನನ್ನು ಏನಿವತ್ತು ನಿಗಮದ ಅಧ್ಯಕ್ಷನಾಗಿ ಮಾಡಿದೆ. ಬಹುಶಃ ಇವತ್ತು ನನ್ನ ಮೇಲೆ ಒಂದು ಹೆಗಲ ಮೇಲೆ ಹಾಕಿರ್ತಕ್ಕಂಥ ಒಂದು ಜವಾಬ್ದಾರಿಕೆ. ಜೀನಿ ಕುಡೀರಿ, ಆರೋಗ್ಯವಾಗಿರಿ. ಜೀನಿ ಇದ್ದಲ್ಲಿ ಅನಾರೋಗ್ಯದ ಮಾತಲ್ಲಿ. ಇಡೀ ರಾಜ್ಯದ ಉದ್ದಗಲಕ್ಕೂ ಬರೀ ಸಿರಾ ಒಂದೇ ಅಲ್ಲ, ಇಡೀ ರಾಜ್ಯದ ಉದ್ದಗಲಕ್ಕೂ ಸಹ ಏನಿವತ್ತು ನಮ್ಮ ನಿಗಮದಿಂದ ಏನ್ ನಾವು ಅರ್ಜಿ ಕರಿತೀವಿ, ದಯಮಾಡಿ ಎಲ್ಲ ನೀವು ನನಗೆ ಸನ್ಮಾನ ಮಾಡೋದಲ್ಲ, ನೀವು ಮುಂದ್ ಬರ್ತಕ್ಕಂತಹ ದಿನಗಳಲ್ಲಿ ಅರ್ಜಿ ಹಾಕ್ಬೇಕು. ಕಾಡುಗೊಲ್ಲ ಅಭಿವೃದ್ಧಿ ನಿಗಮಕ್ಕೆ ಜಾತಿ ಪ್ರಮಾಣ ಪತ್ರವನ್ನ ಮಾಡಿಸ್ಕೊಂಡು ಅರ್ಜಿ ಹಾಕಿ ಸರ್ಕಾರದ ಸವಲತ್ತುಗಳನ್ನ ಪಡೆಯೋ ನಿಟ್ಟಿನಲ್ಲಿ ನೀವೆಲ್ಲರೂ ಮುಂದಾಗಬೇಕಾಗ್ತದೆ. ಮತ್ತು ವಿಶೇಷವಾಗಿ ಇವತ್ತು ನಾನು ಮತ್ತೊಮ್ಮೆ ನನ್ನ ಈ ಒಂದು ಸಿರಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಟಿ.ಬಿ. ಜಗದೀಶ್ ಸಾಹೇಬರಿಗೆ ಮತ್ತು ನನ್ನ ಜೊತೆಗೂಡಿ ಇವತ್ತು ನನ್ನ ಸಮಾಜದ ಬಂಧುಗಳು ಸಿದ್ದೇಶ್ವರವರು, ಈ ಭಾಗದ ಮುಖಂಡರು, ಮಾಜಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ಮತ್ತು ಹೇಮರಾಜ್ರವರು ಮತ್ತು ಶ್ರೀನಿವಾಸರವರು, ಬರಗೂರು ಗ್ರಾಮ ಪಂಚಾಯತಿ ಮಾಜಿ ಉಪಾಧ್ಯಕ್ಷ ಆಗಿರ್ತಕ್ಕಂಥ ಶ್ರೀನಿವಾಸರವರು ಮತ್ತು ಕೆಇಬಿಯ ಗುತ್ತಿಗೆದಾರರಾಗಿರ್ತಕ್ಕಂಥ ರಾಮಪ್ಪನವರು ಮತ್ತು ಶಾಂತರಾಜು, ಎಲ್ಲ ಅನೇಕ ಜನ ನಮ್ಮ ಬಂದ್ಕುಂಟೆ ಚಿಕ್ಕನಾಗಪ್ಪ, ನಾಗರಾಜು, ಶ್ರೀನಿವಾಸ್ ಬೇವನಹಳ್ಳಿ ಮತ್ತೆ ಎಲ್ಲದಕ್ಕಿಂತ ಮಿಗಿಲಾಗಿ ನಮ್ಮ ಶಿಕ್ಷಕಿ ಆಗಿರ್ತಕ್ಕಂಥ ಗೀತಮ್ಮ ಮತ್ತು ಲಕ್ಷ್ಮಿ ಎಲ್ಲರೂ ಸಹ ಪಾಪ ಬೆಳಗಿನಿಂದ ಬಹಳ ನಿರೀಕ್ಷೆಯಲ್ಲಿದ್ದು ಇವತ್ತು ಇಷ್ಟೊತ್ತಾದ್ರೂ ಮುಂದ್ ಬರ್ತಕ್ಕಂತಹ ದಿನಗಳಲ್ಲಿ ನಮ್ಮ ಒಂದು ನಿಗಮದ ವತಿಯಿಂದ ಸಾಕಷ್ಟು ಶಿಬಿರಗಳನ್ನ ಹಮ್ಮಿಕೊಳ್ಳೋ ನಿಟ್ಟಿನಲ್ಲಿ ನೀವು ಈಗಾಗಲೇ ಸರ್ಕಾರದ ಮುಖ್ಯಮಂತ್ರಿಗಳ ಮತ್ತೆ ನಮ್ಮ ಹಿಂದುಳಿದ ವರ್ಗಗಳ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶಿವರಾಜ್ ತಂಗಡಿಗೆ ಅವರ ಬಳಿ ನಾನು ಈಗಾಗಲೇ ಚರ್ಚೆ ಮಾಡಿದ್ದೇವೆ. ಇನ್ನು ಮುಂದುವರ್ತಕ್ಕಂತಹ ದಿನಗಳಲ್ಲಿ ಏನ್ ಇವತ್ತು ಉನ್ನತ ವಿದ್ಯಾಭ್ಯಾಸ ಮಾಡ್ತಾರೆ ಮತ್ತು ಒಂದು ಡಿಗ್ರಿ ಹೋಗ್ತಾರೆ, ಡಿಗ್ರಿ ಆದಂತಹ ಸಂದರ್ಭದಲ್ಲಿ ಒಂದು ಉನ್ನತ ವ್ಯಾಸಂಗಕ್ಕೆ ಹೋಗ್ತಾರೆ, ಹೋದಂತಹ ಸಂದರ್ಭದಲ್ಲಿ ನಿಗಮದ ವತಿಯಿಂದಲೂ ಸಹ ನಾವು ಒಂದು ಸಹಾಯ ಹಸ್ತವನ್ನು ನೀಡುವಂತಹ ಒಂದು ಕಾರ್ಯಕ್ರಮವನ್ನು ಈಗಾಗಲೇ ಜಾರಿಯಲ್ಲಿದೆ. ಆದ್ರೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇನ್ನೂ ಹೆಚ್ಚಿನದಾಗಿ, ಯಾಕಪ್ಪ ಅಂತ ಹೇಳಿದ್ರೆ ಒಂದು ಸಮುದಾಯ ಆಗಿರ್ಲಿ, ಒಂದು ಜಾತಿ ಆಗಿರ್ಲಿ, ಒಂದು ಪ್ರಗತಿ ಕಾಣಬೇಕು ಅಂತ ಹೇಳಿದ್ರೆ ಅದು ವಿದ್ಯೆಯಿಂದ ಮಾತ್ರ ಸಾಧ್ಯ. ನಾನು ಅದರಿಂದ ಹೇಳೋದಷ್ಟೇ, ಇಲ್ಲಿ ಇರ್ತಕ್ಕಂಥ ಎಲ್ರಿಗೂ ಅಷ್ಟೇ, ನಿಮ್ಮ ಮಕ್ಕಳನ್ನ ವಿದ್ಯಾವಂತರು ಮಾಡಿ, ದಯಮಾಡಿ ವಿದ್ಯಾವಂತರು ಮಾಡೋದ್ರ ಮುಖೇನ ಸಮಾಜಕ್ಕೆ ನಿಮ್ಮ ಮಕ್ಕಳಿಗೆ ಆಸ್ತಿ ಮಾಡಬೇಡಿ, ಮಕ್ಕಳನ್ನೇ ನಿಮ್ಮ ಸಮಾಜಕ್ಕೆ ಒಂದು ಆಸ್ತಿ ಮಾಡೋ ನಿಟ್ಟಿನಲ್ಲಿ ನೀವೆಲ್ಲರೂ ಸಹ ಒಂದು ವಿದ್ಯೆ ಕೊಡೋದ್ರ ಮುಖೇನ ಮಕ್ಕಳ ಒಂದು ಭವಿಷ್ಯಕ್ಕೆ ಎಲ್ಲರೂ ಕಾರಣರಾಗಬೇಕಾಗ್ತದೆ. ಮತ್ತು ನಮ್ಮ ಇದೇ ಅಲ್ಲ, ಅನೇಕ ಮೂಲಭೂತ ಸೌಕರ್ಯಗಳಾಗಲೇ ನಮ್ಮ ಸಿದ್ದಣ್ಣವರು ಇಲ್ಲಿ ನಮ್ಮ ಈ ಭಾಗದ ಮುಖಂಡರಾಗಿರ್ತಕ್ಕಂಥ ಹೇಳ್ತಿದ್ರು, ಸಾಕಷ್ಟು ಸೌಲಭ್ಯ ಇವತ್ತು ಅನೇಕ ಸ್ವಾತಂತ್ರ್ಯ ಪೂರ್ವದಿಂದನೂ ಸಹ ಕೆಲವೊಂದು ಸಮಸ್ಯೆಗಳಿಗೆ ನಾವು ಇನ್ನೂ ಪರಿಹಾರ ಹುಡುಕ್ತಾನೆ ಇದೀವಿ. ಆದ್ರಿಂದ ಮುಂದೆ ಬರ್ತಕ್ಕಂತಹ ದಿನಗಳಲ್ಲಿ ನಾನು ಸರ್ಕಾರದ ಜೊತೆಗೂಡಿ ಇವರೆಲ್ಲರ ಒಂದು ವಿಶ್ವಾಸವನ್ನು ಜೊತೆ ಕೊಂಡೊಯ್ದು ಏನು ನಮ್ಮ ಗೊಲ್ರಡ್ಡಿಗಳು ಇಲ್ಲೇ ಅಲ್ಲ, ಇಡೀ ರಾಜ್ಯದ ಉದ್ದಗಲಕ್ಕೂ ಇರ್ತಕ್ಕಂಥ ಸಮಸ್ಯೆಗಳನ್ನ ಸರ್ಕಾರದ ಗಮನಕ್ಕೆ ತಂದು ಇವತ್ತು ಸರ್ಕಾರ ನನಗೊಂದು ಅವಕಾಶ ಕೊಟ್ಟಿದೆ. ಇವತ್ತು ಡಿ.ಕೆ. ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯನವರು ಇವತ್ತು ನಾನು ವಯಸ್ಸಿನಲ್ಲಿ ಚಿಕ್ಕವನಾದ್ರೂ ಸಹ ನನ್ನ ಮೇಲೆ ಒಂದು ನಂಬಿಕೆ ಇಟ್ಟು ಇವನು ಒಂದು ಇಡೀ ರಾಜ್ಯದ ಉದ್ದಗಲಕ್ಕೂ ಒಂದು
ಒಂದು ಸೇವೆಯನ್ನು ಮಾಡೋ ನಿಟ್ಟಿನಲ್ಲಿ ಇವ್ರು ಕೆಲಸ ಮಾಡ್ತಾರೆ ಅಂತ ಹೇಳಿ ನಂಬಿಕೆ ಇಟ್ಕೊಟ್ಟಿದ್ದಾರೆ. ಮತ್ತು ಎಲ್ಲದಕ್ಕಿಂತ ಮಿಗಿಲಾಗಿ ಈ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಟಿ.ಬಿ. ಜಯಚಂದ್ರ ಸಾಹೇಬರು ಅಷ್ಟೇ ಎಲ್ಲರ ಒಂದು ಡಾಕ್ಟರ್ ಜಿ ಪರಮೇಶ್ವರ್ ಇರ್ಬೋದು, ಪಾವಗಡ ವೆಂಕಟೇಶ್ ಅವರು ಇರ್ಬೋದು, ಇವತ್ತು ಸಿದ್ದರಾಮಯ್ಯನವರ ಸರ್ಕಾರ ಇವತ್ತು ಕಾಡುಗೋಳರನ್ನ ಗುರುತಿಸಿದ್ದಾರೆ. ಇವತ್ತು ರಾಜ್ಯದ ಜಾತಿ ಪಟ್ಟಿಲ್ ಆಗಿರ್ಬೋದು, ನಮ್ಗೆ ಆದಂತ ಒಂದು ನಿಗಮ ಸ್ಥಾಪನೆ ಮಾಡೋ ವಿಚಾರದಲ್ಲಿ ನೋಡಿ, ಇದು ನನ್ನೊಬ್ಬನಿಗೆ ಸಿಕ್ಕಿರ್ತಕ್ಕಂಥ ಅವಕಾಶ ಅಲ್ಲ. ಇದನ್ನ ನಾನು ಸ್ಪಷ್ಟವಾಗಿ ಹೇಳ್ತೀನಿ ನಿಮ್ಮೆಲ್ಲರಿಗೂ ಸಿಕ್ಕಿರ್ತಕ್ಕಂಥ ಒಂದು ಅವಕಾಶ. ನಾವೆಲ್ಲರೂ ಜೊತೆಗೂಡಿ ಬಳಸ್ಕೊಳ್ಳೋಣ. ಸರ್ಕಾರ ಬರೀ ನನ್ನೊಬ್ಬನ್ ಗುರುತಿಸಿದೆ ಅಂತೇಳಿ ಯಾರು ಆ ಒಂದು ಕಲ್ಪನೆ ಇರ್ಬಿಡಿ. ಇಡೀ ಸಮಾಜವನ್ನು ಇವತ್ತು ಗುರುತಿಸಿದೆ ಸರ್ಕಾರ. ಇವತ್ತು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಾವು ಯಾವ ರೀತಿಯಲ್ಲಿ ನಾವೆಲ್ಲ ಕಾರ್ಯಪ್ರವೃತ್ತರಾಗಬೇಕು, ನಾವೆಲ್ಲ ಜೊತೆಗೂಡಿ ಹೆಜ್ಜೆ ಇಟ್ಟು ಪ್ರಗತಿಯತ್ತ ನಡೆಯುವಂತ ಒಂದು ಕೆಲಸವನ್ನ ಮಾಡೋಣ. ಥೈರಾಯ್ಡ್ ಇದೆಯಾ? ದಪ್ಪ ಆಗ್ತಾ ಇದ್ದೀರಾ? ಥೈರಾಯ್ಡ್ನ ಹೇಗೆ ರಿವರ್ಸ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ವಾ? ಥೈರಾಯ್ಡ್ ಮೆಡಿಸಿನ್ಸ್ ತಗೊಂಡು ಅದ್ರ ಸೈಡ್ ಎಫೆಕ್ಟ್ಸ್ ಇಂದ ಇನ್ನಷ್ಟು ದಪ್ಪ ಆಗ್ತಾ ಇದ್ದೀರಾ? ಹಾಗಿದ್ರೆ ಇದಕ್ಕೆ ಸೊಲ್ಯೂಷನ್ ಜೀನಿ ಸ್ಲಿಮ್. ಥೈರಾಯ್ಡ್ ಮೆಡಿಸಿನ್ಸ್ ತಗೊಳ್ಳೋದ್ರಿಂದ ಥೈರಾಯ್ಡ್ ಹಾರ್ಮೋನ್ಸ್ ನ ಬ್ಯಾಲೆನ್ಸ್ ಮಾಡಬಹುದು, ಆದ್ರೆ ಥೈರಾಯ್ಡ್ ಅನ್ನ ರಿವರ್ಸ್ ಮಾಡೋದಕ್ಕಾಗೋದಿಲ್ಲ. ದಪ್ಪ ಆಗ್ತಿರೋದನ್ನ ಸಣ್ಣ ಆಗೋದಕ್ಕೂ ಸಹಿತ ನಮ್ ಜೀನಿ ಸ್ಲಿಮ್ ಹೆಲ್ಪ್ ಆಗುತ್ತೆ. ಥೈರಾಯ್ಡ್ ನ ರಿವರ್ಸ್ ಮಾಡಿ ಹೆಲ್ದಿಯಾಗಿ ಸಣ್ಣ ಆಗಿಡೋದಕ್ಕೆ ಜೀನಿ ಸ್ಲಿಮ್ ನಲ್ಲಿರುವಂತಹ ನ್ಯೂಟ್ರಿಯೆಂಟ್ಸ್ ದೇಹಕ್ಕೆ ಬಹಳಷ್ಟು ಹೆಲ್ಪ್ಫುಲ್. ಸೊ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಆರೋಗ್ಯವಾಗಿರಿ, ಯಾಕಂದ್ರೆ ಆರೋಗ್ಯವೇ ಭಾಗ್ಯ. ನಿಮ್ಮ ಬಹುತೇಕ ಆರೋಗ್ಯ ಸಮಸ್ಯೆಗೆ ಗ್ಯಾಸ್ಟ್ರಿಕ್ ಕಾರಣ. ಗ್ಯಾಸ್ಟ್ರಿಕ್ ನಿಂದ ಮುಕ್ತಿ ಹೊಂದಿದ್ರೆ ನೀವು ಆರೋಗ್ಯವಾಗಿರ್ತೀರಾ. ಪ್ರತಿದಿನ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಸೇವಿಸಿ. ಇದು ಗ್ಯಾಸ್ಟ್ರಿಕ್ಗೆ ಉತ್ತಮ ಆಹಾರ. ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಎಲ್ಲಾ ಮೆಡಿಕಲ್ ಶಾಪ್ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ. ಜೀನಿ ಪರಿಶುದ್ಧ ನೀರು, ಮದುವೆ ಸೇರಿದಂತೆ ಇತರೆ ಸಮಾರಂಭಗಳಿಗೆ ಹೋಲ್ಸೇಲ್ ದರದಲ್ಲಿ ಮಿನರಲ್ ವಾಟರ್ ಲಭ್ಯ. ಸೂಪರ್ ಮಾರ್ಕೆಟ್, ಹೋಟೆಲ್, ರೆಸ್ಟೋರೆಂಟ್ಗಳಿಗೂ ಜೀನಿ ಮಿನರಲ್ ವಾಟರ್ ಸರಬರಾಜು ಮಾಡಲಾಗುತ್ತೆ. ಈ ಕೂಡಲೇ ಸಂಪರ್ಕಿಸಿ 7624931166.